ಇವತ್ತು ನಮ್ಮ ಹೊಸ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನ ಜನರ ಸೇವೆಯನ್ನ ಮಾಡೋದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಭಾರತ ಸರ್ಕಾರ ನಮ್ಮಲ್ಲಿ ಏನು SIR ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಒಂದು ರೀತಿಯಲ್ಲಿ ಸಹಾಯವಾಗಿ ಆಗೋದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ನಿಯಮಗಳಲ್ಲಿ ಯಾರು ಶಾಶ್ವತವಾಗಿ ನಿವಾಸಿಗಳಾಗಿದ್ದಾರೆ ಅನ್ನೋದಕ್ಕೆ ಸರ್ಕಾರದ ವತಿಯಿಂದ ಏನಾದರೂ ಒಂದು ಡಾಕ್ಯುಮೆಂಟ್ ಇರಬೇಕು ಅಂತೇಳಿ ಅವರು ಕೊಟ್ಟಿರ್ತಕ್ಕಂಥ 11 ಪ್ಯಾರಾಮೀಟರ್ಸ್ಗಳ ಜೊತೆಯಲ್ಲಿ ನಾವು ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂಥೇಳಿ PRC ಕೊಡಬೇಕು ಅಂತೇಳಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಇದನ್ನ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು. ಅದರ ಪ್ರಯುಕ್ತ ಇವತ್ತು ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನೋದನ್ನ ಕೆಲವು ನಿಯಮಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ. ಅದು ಅವರಿಗೆ ಉದ್ಯೋಗದ ಆಧಾರದ ಮೇಲೆ, ವಿವಾಹದ ಆಧಾರದ ಮೇಲೆ, ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ 10 ವರ್ಷಗಳ ಕಾಲ ಸಾಮಾನ್ಯವಾಗಿ ವಾಸ ಮಾಡಿರಬೇಕು ಮತ್ತು ಕರ್ನಾಟಕದಲ್ಲಿ ಜನಿಸಿರ್ತಕ್ಕಂಥ ಅದರ ಆಧಾರದ ಮೇಲೆ ನಾವು ಈ ಒಂದು ಸರ್ಟಿಫಿಕೇಟನ್ನು ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ನಾವು ಮನೆ ಮನೆಗೆ ತಲುಪಿಸ್ಬೇಕು ಅಂತ ಅವ್ರು ಬರಬೇಕು, ಅರ್ಜಿ ಕೊಡಬೇಕು, ಅದನ್ನು 16 ಕಡೆ ಅದು ಕನ್ಫರ್ಮ್ ಆಗಬೇಕು, ಅವ್ರು ರುಜು ಆಗಬೇಕು, ಇವ್ರು ರುಜು ಆಗಬೇಕು ಅಂತ ಹೇಳಿ ಆ ಕಚೇರಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡಿಸೋದು ಬೇಡ, ನಾವೇ ಮನೆ ಮನೆಗೆ ತಲುಪಿಸ್ಬೇಕು ಅಂತ ಹೇಳಿ ಈ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಿಮಗೆ ಒಂದು ಮಾಹಿತಿ ಪ್ರಕಾರ ಜಾತಿ ಮತ್ತು ಆದಾಯ ಪ್ರಮಾಣಗಳು ಪ್ರವರ್ಗ 2A 2B 3A 3B 1.36 ಕೋಟಿ ಆ ಜನರಿದ್ದಾರೆ. ಪ್ರವರ್ಗ ಎ ನಲ್ಲಿ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರಗಳ ಸಂಖ್ಯೆ 0.86 ಇದೆ, 86 ಕೋಟಿ. ಆಮೇಲೆ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಜಾತಿ ಪ್ರಮಾಣ ಪತ್ರ 2.63 ಇದೆ. ಒಟ್ಟಾರೆ ಇದೆಲ್ಲ SC ST ಇವರಲ್ಲಿ ಬರ್ತಕ್ಕಂಥ ಡಿನಾಮಿನೇಷನ್ಸ್ ಏನಿದೆ ಅದೆಲ್ಲ ಸೇರಿ 2.63 ಇದೆ. ಒಟ್ಟಾರೆ ನಾವು ಈಗ ಜಾತಿ ಪ್ರಮಾಣ ಪತ್ರವನ್ನು ಈ ಒಂದು ಕೊಡೋದಕ್ಕೆ ಲೆಕ್ಕ ಹಾಕಿರೋದು 4.85 ಕೋಟಿ 4.85 ಕೋಟಿ ಈ ಪತ್ರವನ್ನು ನಾವು ಕೊಡೋದಕ್ಕೆ ಈಗ ಪ್ರಾರಂಭ ಮಾಡ್ತಿದ್ದೇವೆ. ಇದರಲ್ಲಿ ನಮ್ಮ ದೇವರಾಜ್ ಅವರು ಹೇಳಿದಾಗೆ ಯಾವ್ಯಾವ ರೀತಿಯಲ್ಲಿ ಇದನ್ನು ಪಡ್ಕೊಳ್ಬೋದು ಅಂತೇಳಿ ವೆಬ್ಸೈಟ್ ಮೂಲಕ ಉಚಿತವಾಗಿ ಡೌನ್ಲೋಡ್ ಮಾಡ್ಬೋದು. ಹೋಬಳಿ ಮಟ್ಟದಲ್ಲಿ ಫೆಸಿಲಿಟೇಷನ್ ಸೆಂಟರ್ಸ್ ಅಂದರೆ ಸಹಾಯ ಕೇಂದ್ರಗಳು ಅಂತ ಮಾಡಿರ್ತೇವೆ, ಅದರಲ್ಲಿ ತಗೊಳ್ಬೋದು. ವಾಟ್ಸಪ್ ಮೂಲಕ ತಗೋಬೋದು, ಮೆಸೇಜ್ ಥ್ರೂ ವಾಟ್ಸಪ್, ಮತ್ತು ನೇರವಾಗಿ ಕೂಡ ಪಡ್ಕೊಳ್ಬೋದು. ಈ ರೀತಿ ನಾವು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ನಮಗೆ ಅಲ್ಲಿ ನಾಡ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಿದರೆ, ಗ್ರಾಮ 1ನಲ್ಲಿ ಅರ್ಜಿ ಸಲ್ಲಿಸಿದರೆ, ಆಮೇಲೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿದರೆ, ಅಥವಾ ನೇರವಾಗಿ ಇದು ವೆಬ್ಸೈಟ್ನಲ್ಲಿ ಆ ಲಿಂಕಿಗೆ ಹೋದರೆ ಸಿಗ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಹಾಗಾಗಿ ಇದರಲ್ಲಿ ಏನಾದರೂ ಕಂಪ್ಲೇಂಟ್ಸ್ ಬರೋದಿದ್ರೆ
ಯಾವುದಾದ್ರೂ ರೀತಿಯಲ್ಲಿ ಅಲ್ಲಿ ತೊಂದರೆ ಆಯಿತು, ಕಂಪ್ಲೇಂಟ್ಸ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ಸ್ ಬರೋದಿದ್ರೆ ಅದಕ್ಕೆ ಸಕ್ಷಮ ಪ್ರಾಧಿಕಾರವನ್ನು ಕೂಡ ಒಂದು ಮಾಡಿದ್ದೇವೆ. ಅದರಲ್ಲಿ ತಹಶೀಲ್ದಾರರು, ಉಪ ತಹಶೀಲ್ದಾರರು, ಅದರ ನಂತರ ಸಹಾಯ ಆಯುಕ್ತರು, ಅಂದರೆ ಅವರು ಅಪೆಲೇಟ್ ಅಥಾರಿಟಿ ಅಂತ ಹೇಳಿ ಮಾಡಿರ್ತೇವೆ. ಅವರು ಮೇಲ್ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆ. ಅದಾದ ಮೇಲೆ ಜಿಲ್ಲಾಧಿಕಾರಿಗಳು ಅವರು ಆ ಕಂಪ್ಲೇಂಟಿನ ಆಧಾರದ ಮೇಲೆ ಪುನರ್ ಪರಿಶೀಲನೆ ಮಾಡ್ತಾರೆ. ಯಾವುದೇ ಅರ್ಜಿಗೆ ಏನಾದರೂ ತೊಂದರೆ ಇದ್ರೆ ಅಥವಾ ಏನಾದರೂ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇದ್ರೆ ಅದರ ಒಂದು ಪುನರ್ ಪರಿಶೀಲನೆಯನ್ನು ಜಿಲ್ಲಾಧಿಕಾರಿಗಳು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ.